ಸರಿಯಾಗಿ ಲೈನ್ ಮಾಡಬೇಕು. ಲೈನ್ ಮಾಡ್ರಿ ಸರಿಯಾಗಿ ದಯವಿಟ್ಟು. ಹಿಂದ್ಗಡೆ ಸರ್ವು ಎಲ್ಲರೂ ಲೈನ್ ಮಾಡ್ರಿ. ನಮ್ಮ ಮೈಕ್ ಗಾಡಿ ಮುಂದುವರೆಕ್ ಅವಕಾಶ ಕೊಡ್ರಿ. ಮೈಕ್ ಗಾಡಿ ಹೋಗಿ ನೀವೆಲ್ಲರೂ ಲೈನ್ ಮಾಡಬೇಕು. ಬಗರ್ ಹುಕುಂ ಸಾಗುವಳಿದಾರರ ಹೋರಾಟ ಸಮಿತಿ ಜಂಟಿಯಾಗಿ ಇವತ್ತು ಬೃಹತ್ ಮೆರವಣಿಗೆಯನ್ನು ತೆಗೆದು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮನವಿಯನ್ನು ಅರ್ಪಿಸಿದ್ದೇವೆ. ಮುಖ್ಯವಾಗಿ ಇವತ್ತು ಸರ್ಕಾರ ಒಂದು ಆದೇಶ ಹೊರಡಿಸಿದ್ದು, ಅರ್ಹ ಫಲಾನುಭವಿಗಳು ಯಾರ್ಯಾರು ಅದರ ಲಿಸ್ಟ್ ಕಳಿಸ್ರಿ ಸಾಗುವಳಿದಾರದು ಅಂತ ಹೇಳಿದ್ದಾರೆ. ಈ ಆನ್ಲೈನ್ನಲ್ಲಿ ಅರ್ಜಿ ಹಾಕೊಳ್ಳಿಕ್ಕೆ ಅವ್ರು ಹೇಳಿದರು. ಭಾಳಷ್ಟು ಜನ ಆನ್ಲೈನಲ್ಲಿ ಅರ್ಜಿ ಹಾಕ್ಕೊಳ್ಳೋದೇ ಹಾಗೆ ಉಳಿದಿದ್ದಾರೆ. ಎಲ್ಲರನ್ನ ಮತ್ತೆ ಪರಿಗಣಿಸಿ ಇನ್ನೊಮ್ಮೆ ಅದಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅರ್ಜಿ ಹಾಕ್ಕೊಳ್ಳಿಕ್ಕೆ. ಮತ್ತು ಅರ್ಹ ಅನರ್ಹ ಅಂತನ್ನುವಂಥದ್ದಿಲ್ಲ. ಯಾರು ನಿಜವಾಗಲಿ ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡ್ಕೊತಾ ಇದ್ದಾರೆ ಅವರೆಲ್ಲರಿಗೂ ಹಕ್ಕುಪತ್ರ ಕೊಡಬೇಕು, ಯಾರನ್ನೂ ಕೂಡ ಅಲ್ಲಿ ಒಕ್ಕಲೆಬ್ಬಿಸಬಾರ್ದು ಅಂಥೇಳಿ ಇವತ್ತು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಆ ರೀತಿ ಅಕ್ರಮವಾಗಿ ಅವರನ್ನು ತೆರವುಗೊಳಿಸಲಿಕ್ಕೆ ಹೋದರೆ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕಾಗ್ತಂತೆ ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಟ್ಟಿದ್ದೇವೆ. ಮತ್ತು ಭೂಮಿಯಲ್ಲಿ ಸಾಗುವಳಿ ಮಾಡಿದವರೆಲ್ಲರೂ ಅರ್ಹ ಫಲಾನುಭವಿಗಳಂತೆ ಪರಿಗಣಿಸಬೇಕು. ಅದು ಭೂಮಿ ಯಾವುದೇ ಇರಲಿ, ವಕಫ್ ಭೂಮಿ ಇರಲಿ ಅಥವಾ ಮುಜರಾಯಿ ಭೂಮಿ ಇರಲಿ, ಸರ್ಕಾರಿ ಜಮೀನುಗಳು ಇರಲಿ, ಯಾವುದೇ ಇರಲಿ, ಅದು ಅಲ್ಲಿ 30-40 ವರ್ಷದಿಂದ ಅವ್ರು ಕಬ್ಜಾದಲ್ಲಿದ್ದಾರೆ ಅಂತಂದ್ರೆ ಅದು ಭೂಮಿ ಅವ್ರದ್ದೇ. ಅದು ಎಲ್ಲನೂ ಆ ಕಾನೂನನ್ನು ತಿದ್ದುಪಡಿ ಮಾಡಿ ರೈತರಿಗೆ ಹಕ್ಕುಪತ್ರ ಕೊಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತೀವಿ. ಸರಿ ಸರ್, ನನ್ನ ಹೆಸರು ಅಣ್ಣಾರಾಯಣಿಗೆ, ಕರ್ನಾಟಕ ಪ್ರಾಂತ ಬಿಜಾಪುರ ಜಿಲ್ಲಾ. ಎಲ್ರಿಗೂ ಜೈ ಭೀಮ್. ನಾನು ಇಂಡಿ ತಾಲೂಕಿನಿಂದ ಬಂದಿದ್ದೀನಿ. ನನ್ನ ಹೆಸರು ಭುವನೇಶ್ವರಿ ಅಂತ. ನಾನಿವತ್ತು ಬಗರ್ ಹುಕಂ ಸಾಗುವಳಿ ರೈತರ ಜೊತೆ ನಾನಿದ್ದೀನಿ. ಸುಮಾರು 40-45 ವರ್ಷದಿಂದ ನಾವು ಸಾಗುವಳಿ ಮಾಡ್ತಾ ಬಂದಿದ್ದೀವಿ. ಸುಮಾರು ಜನ ರೈತರು ಬಿಜಾಪುರ ಜಿಲ್ಲೆಯಲ್ಲಿ 50 ನಂಬರ್ ಫಾರ್ಮ, 53ನೇ ನಂಬರ್ ಫಾರ್ಮ, ಇತ್ತೀಚೆಗೆ ಆನ್ಲೈನಲ್ಲಿ 57ನೇ ಫಾರ್ಮ್ ಕೂಡ ತುಂಬಿದ್ದಾರೆ. ಇಲ್ಲಿವರೆಗೂ ನಾನು ಕೂಡ ಬಗರ್ ಹುಕಂ ಸಾಗುವಳಿದಾರರ ರೈತರ ಮಗಳಾಗಿ ನಾನು ಕೇಳ್ತಾ ಇದ್ದೀನಿ, ನಮಗೆ ಭೂಮಿ ಬೇಕು, ನಮ್ಮ ಭೂಮಿಯ ಪಟ್ಟ ನಮಗೆ ಬೇಕು, ಭೂಮಿಯ ಹಕ್ಕುಪತ್ರ ನಮ್ಗೆ ಬೇಕು ಅಂಥೇಳಿ ನಾನಿವತ್ತು ಜಿಲ್ಲಾಧಿಕಾರಿಗಳ ಭವನ ಎದುರುಗಡೆ ಇದ್ದೀನಿ, ಕಾರ್ಯಾಲಯದ ಮುಂದಿದ್ದೀನಿ. ನಮ್ಗೆ ಹಕ್ಕುಪತ್ರ ಬೇಕು ಅಂತ ಹೇಳಿ ನಾನು ಕೇಳಕ್ಕೆ ಬಂದಿದ್ದೀನಿ. ಸುಮಾರು 40 ವರ್ಷದಿಂದ ನಾವು ಸಾಗುವಳಿ ಮಾಡ್ತಾ ಇದ್ದೀವಿ. ಸರ್ಕಾರನೇ ಆದೇಶ ಮಾಡದಂತೆ 2019ರಲ್ಲಿ ಅದು ಅರ್ಜಿ ಕರೆದಿತ್ತು. ನಾವು ಹೋಗಿ ಅಲ್ಲಿ ಆನ್ಲೈನ್ ಅರ್ಜಿಯನ್ನು ಹಾಕಿದ್ದೀವಿ. ಸುಮಾರು 10 ಲಕ್ಷ ಇಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ರೈತರು ಅಂತ ಹೇಳ್ತಾ ಇದ್ದಾರೆ. 10 ಲಕ್ಷದ ಜನ ಇಲ್ಲಿ ಸ್ಟ್ರೆಂತ್ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ. ಸುಮಾರು ಜನ ಭೂಮಿ ಕೇಳ್ತಾ ಇದ್ದಾರೆ. ಆ ಕಡೆ ಸರ್ಕಾರಕ್ಕೆ ಲಕ್ಷ್ಯ ಇಲ್ಲ. ನಮಗೆ ಭೂಮಿ ಕೇಳಬೇಕು ಅಂತ ಹೇಳಿ, ಭೂಮಿ ಕೊಡಬೇಕು, ಭೂಮಿ ನಮಗೆ ಬೇಕು ಅಂತ ಹೇಳಿ ನಾವು ಇಲ್ಲಿ ಕೇಳ್ತಾ ಇದ್ದೀವಿ. ಅವರು ಹೇಳಿದ ಒಂದು ಸೂಚನೆ ಅಂತಲೇ 2021ರಲ್ಲಿ GPS ಮಾಡಿದ್ದಾರೆ. ಅಲ್ಲಿ ಬಂದು ಪರಿಶೀಲನೆ ಮಾಡಿದ್ದಾರೆ. ಎಲ್ಲರೂ ಭೂಮಿ ಅವರು ಉಳುಮೆ ಮಾಡ್ತಾ ಇದ್ದಾರೋ ಇಲ್ಲಿ ನೋಡಿದ್ದಾರೆ. ಸುಮಾರಷ್ಟು ಬೆಳೆಗಳು ಬೆಳೀತಾ ಇದ್ದೀವಿ. ನಮಗೆ ಸಾಕ್ಷಿಯಾಗಿ ನಮ್ಮ ಹೊಲಗಳಲ್ಲಿ ನಮ್ಮ ಗಿಡ ಮರಗಳನ್ನೇ ಸಾಕ್ಷಿಗಳು ಹೇಳ್ತಾ ಇದ್ದಾವೆ. ನಾವು 20 ವರ್ಷ 40 ವರ್ಷದಿಂದ ನಾವು ಇಲ್ಲಿ ಉಳುಮೆ ಮಾಡ್ತಾ ಇದ್ದೀವಿ ಅಂತೇಳಿ. ಆದರೂ ಇನ್ನೂ ಏನು ಅವ್ರಿಗೆ ಸಾಕ್ಷಿ ಬೇಕು? ಇತ್ತೀಚೆಗೆ ಬಂದು ಮತ್ತೊಮ್ಮೆ GPS ಆಗಬೇಕು, ಮತ್ತೊಮ್ಮೆ ಸ್ಥಾನಿಕ ಪರಿಶೀಲನೆ ಆಗಬೇಕು ಅಂಥೇಳಿ ಇದು ಎಷ್ಟು ದಿನ ನಮ್ಮನ್ನು ಪರೀಕ್ಷೆಗೆ ಇವರು ಓಡ್ತಾ ಇದ್ದಾರೆ ಅನ್ನೋ ನಮ್ಮ ಕೋಪನ ನಾವು ಹೇಗೆ ಅದನ್ನು ನಾವು ಪ್ರತೀಕಾರ ಹಾಕಬೇಕು ಅಂತ ಹೇಳಿ ನಮಗೆ ತಿಳಿತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಡ ರೈತರ ಹೊಟ್ಟಿ ಮೇಲೆ ನೀವು ಕಾಲು ಹಿಡಿಲಿಕ್ಕೆ ಹೋಗಬೇಡ್ರಿ ಅಂತ ಹೇಳಿ ಈ ಮೂಲಕ ನಾನು ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ನಮಗೆ ನಮ್ಮ ಭೂಮಿ ಬೇಕೇ ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್, ಇವತ್ತು ಪ್ರತಿಭಟನೆ ಇಲ್ಲಿ ಬಿಜಾಪುರದಲ್ಲಿ ಅಷ್ಟೇ ಇದೆ, ರಾಜ್ಯದ ಇಲ್ಲ ಸರ್, ರಾಜ್ಯಾದ್ಯಂತ ಈ ಹೋರಾಟನೂ ನಡೀತಾ ಇದೆ. ಇದರ ಜೊತೆಗೆ ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿ ಕೂಡ ನಡೀತಾ ಇದೆ. ಈಗ ಬರುವ ಅಧಿವೇಶನ ಇದೆಲ್ಲ ಡಿಸೆಂಬರ್ 9ಕ್ಕೆ ಇದೆಲ್ಲ, ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆಗದೆ. ಬಟ್ ಅಲ್ಲಿ ಏನಾದ್ರು ನೀವು ಹೋಗಿ ಮುತ್ತಿಗೆ ಹಾಕೋದು, ಪ್ರತಿಭಟನೆ ಮಾಡೋದು ಯಾವ್ದಾರೆ ಏನು ಮಾಡ್ತಾ ಇದ್ದಾರೆ? ಖಂಡಿತ ಸರ್. ಈಗ ನಾವು ಮನವಿಯಾಗಿ ನಾವು ಇಲ್ಲಿ ಕೇಳ್ತಾ ಇದ್ದೀವಿ. ಈ ಮನವಿಗೆ ಅವರು ಒಪ್ಪದೇ ಇದ್ರೆ ಖಂಡಿತ ನಾವು ಅಲ್ಲಿ ಬೃಹತ್ ಹೋರಾಟ ಮಾಡೋದು ಖಂಡಿತ ಇದೆ ಸರ್. ಮೇಡಮ್, ಹೆಸರು? ನನ್ನ ಹೆಸರು ಭುವನೇಶ್ವರಿ ಕಾಂಬ್ಳೆ ಸರ್.
ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಹಾಗೂ ದಲಿತ ಹಕ್ಕು ಸಮಿತಿಯಿಂದ ಬಗರ್ ಹುಕುಂ ಸಾಗುವಳಿದಾರದು ಇವತ್ತಿನ ದಿವಸ ಸಿದ್ದೇಶ್ವರ ಗುಡಿದಿಂದ ಜಿಲ್ಲಾಧಿಕಾರಿ ಕಚೇರಿ ತನಕ ಮೆರವಣಿಗೆ ಮುಖಾಂತರ ಬಂದಿದೆ. ಯಾಕೆ ಬಂದಿದ್ದೀವಿ ಅಂತಂದ್ರೆ ಕಳೆದ 40-45 ವರ್ಷದಿಂದ ಈ ಭೂಮಿದವರು ಸಾಗುವಳಿ ಮಾಡ್ತಾನೆ ಇದ್ದಾರೆ. ಮತ್ತು ಹೊಸೂರ, ಶಿರಬೂರ, ಕಣ್ಬೂರ, ಚಿಕ್ಕಗಲ್ಗಲಿ ಇದು 4 ಊರೊಳಗೆ 519 ಎಕರೆ ಭೂಮಿಯನ್ನು ಏನದ ಅದದು ಸಾಕು ಅನ್ನೋಷ್ಟು ಮನವಿ ಪತ್ರ ಕೊಟ್ಟರು. ಮೊನ್ನೆ ಮತ್ತೆ ನೋಟಿಸ್ ಕೊಟ್ಟಾರಂದ್ರೆ ಅದು ನಾವು ಸಹಿಸ್ಲಾಕ ಸಾಧ್ಯನೇ ಇಲ್ಲ. ಈ ಹೋರಾಟ ಏನದ ಇಲ್ಲಿದಿಂದ ಮತ್ತೆ ಪ್ರಾರಂಭ ಆಗ್ತದೆ. ಮತ್ತು ಅದು 57ನೇ ನಂಬರ್ ಫಾರ್ಮ್ ಎಷ್ಟು ಜನ ಲಕ್ಷಾಂತರ ಜನ ಏನು ಇದು ಫಾರ್ಮ್ ಹಾಕ್ಯಾರ ಅವ್ರಿಗೆ ಶೀಘ್ರದಲ್ಲಿನೇ ಹಕ್ಕುಪತ್ರ ಕೊಡಬೇಕು. ಯಾಕಂದ್ರೆ ರೈತರ ಅನ್ಕಿಸಿದ್ರೆ ನಮ್ಮ ಬೆನ್ನೆಲುಬು ಅನ್ಕಿಸಿನ ನಮ್ಮ ದೇಶದ ಪ್ರಧಾನಮಂತ್ರಿಯವರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಹೇಳ್ಯಾರ, ಜೈ ಜವಾನ್ ಜೈ ಕಿಸಾನ್ ಅನ್ಕಿಸಿನ. ಆದ್ರೆ ಇವತ್ತಿನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಏನದ ಒಳ್ಳವರಿಗೆ ಭೂಮಿ ಕೊಡೋಲ್ಲ. ಆದ್ರೆ ದೊಡ್ಡ ಕಂಪನಿಗೆ ಏನದ ಸಾಕಾದಷ್ಟು ಭೂಮಿಯನ್ನು ಕೊಡಕತ್ತಾರ. ಆದ್ರೆ ಈ ಫರ್ಪೆ ಏನದ ನಾವು ಯಾವ ಕಾಲಕ್ಕೆ ನಾವು ಬಿಡುದಿಲ್ಲ. ರೈತರಿಗೆ ಯಾರು ಉಳ್ತಾರೋ ಅವ್ರಿಗೆ ಹಕ್ಕುಪತ್ರ ಶೀಘ್ರದಲ್ಲಿನೇ ಕೊಡಬೇಕು. ಇಲ್ಲಾಂದ್ರೆ ನಾವು ಇದೇ DC ಆಫೀಸ್ ಕಚೇರಿ ಮುಂದೆ ಏನದ ನಾವು ಅನಿರ್ದಿಷ್ಟವಾದಂಥ ಸತ್ಯಾಗ್ರಹ ಹಮ್ಮಿಕೊಳ್ಬೇಕಾಗ್ತದೆ. ದೊಡ್ಡ ಪ್ರಮಾಣದ ಚಳವಳಿ ಮಾಡಬೇಕಾಗ್ತದೆ. ಎಲ್ಲರಿಗೂ ಸಂಘಟನೆ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ದೊಡ್ಡ ಹೋರಾಟಕ್ಕೆ ನಾವು ಗುರಿ ಆಗಬೇಕಾಗ್ತದೆ. ಆ ತನಕ ಏನದ ನಾವು ಈ ಹೋರಾಟವನ್ನು ಬಿಡುವುದಿಲ್ಲ. ಎಲ್ಲ ರೈತರಿಗೆ ನಾಯಿ ಮುಂದೆ ರೊಟ್ಟಿ ಹಾಕಿದ್ರೆ ಅಷ್ಟೇ ತಿಂತದೆ, ರೊಕ್ಕ ಹಾಕಿದ್ರೆ ತಿಂತದೇನ. ಬಂಡವಾಳಗಾರರ ಮುಂದೆ ನೀವು ರೊಟ್ಟಿ ಹಾಕ್ಲಕತ್ತೀರಿ, ಆದ್ರೆ ಇದು ರೊಕ್ಕ ಹಾಕ್ಲಕತ್ತೀರಿ. ಆದ್ರೆ ನಮ್ಮ ರೈತರಿಗೆ ಅನ್ನ ಹಾಕು ರೈತರಿಗೆ ಅನ್ನೋ ಒಂದು ಭೂಮಿ ಇಷ್ಟು ಕೊಡ್ಲಾಕ ಅವ್ರದ್ದು ಹಕ್ಕದ. ಭೂಮಿ ಅಂದ್ರೆ ಅವ್ರದ್ದು ಹಕ್ಕದ. ಅವ್ರದ್ದು ಹಕ್ಕು ಪಡೆದುಕೊಳ್ಳುತ್ತ ನಾನು ದಲಿತ ಹಕ್ಕು ಸಮಿತಿ ಮತ್ತು ಈ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಈ ಹೋರಾಟವನ್ನು ಮುಂದಿನ ದಿವಸದೊಳಗೆ ಅತಿ ಶೀಘ್ರ ಒಳಗೆ ಒಂದಿಷ್ಟು ಇದು ಏನಂತಾರೆ ದೊಡ್ಡ ಪ್ರಮಾಣದೊಳಗೆ ಈ ಹೋರಾಟವನ್ನು ಹಮ್ಮಿಕೊಳ್ತೀವಿ ನಾವು. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘ ಸುರೇಖ ನಮ್ಮ ಸಂಘಕ್ಕೆ ಭಾಳ ವರ್ಷದಿಂದ ಈ ಹೋರಾಟ ಒಳಗದಾರ. ಇವತ್ತಿನ ದಿವಸ ಹೊಸ ಜನ ಬಂದಾರ. ಅವ್ರೆಲ್ಲರೂ ನಮ್ಮ ಸಂಘಕ್ಕೆ ಅಳವಡಿಸ್ಕೋಬೇಕು. ಮತ್ತು ಮುಂದಿನ ದಿವಸ ದಿಟ್ಟು ಹೋರಾಟ ಮಾಡಿ ಬಗರ್ ಹುಕುಂ ಸಾಗುವಳಿದಾರ ಏನಾದ್ರೆ ಇದು ಹಕ್ಕುಪತ್ರ ಕೊಡುವವರೆಗೂ ಈ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಸುರೇಖಾ ಮೇಡಮ್ ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಬಗರ್ ಹುಕುಂ ಸಾಗುವಳಿದಾರರ ಮುಖಂಡತ್ವ ಮತ್ತು ನಾಯಕತ್ವ ವಹಿಸಿಕೊಂಡಂಥ ಚಿದಾನಂದ ಬೆಳ್ಳನವರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇವತ್ತು ಆ ಹೋರಾಟಗಾರ ಬಿಂಸಿ ಕಲಾದಿಯವರು ಅವ್ರನ್ನ ಅಗಲಿದ್ದು ಮೊದಲನೇ ಹೋರಾಟ ಅಂದ್ರೆ ಇದು ಮೊದಲನೇದು. ಅವ್ರು ಹೋದ ಬಳಿಕ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಹೋರಾಟ ಮುಂದುವರೆದ್ರೆ ನಾವು ಭೂಮಿ ಪಡಿಲಿಕ್ಕ ಅರ್ಹರಾಗ್ತೀವಿ. ಇದು ಇಷ್ಟರ ಮೇಲೆ ನಾವು ಮುಗಿತದ ಅನ್ನೋದು ಸಾಧ್ಯ ಇಲ್ಲ. ಇನ್ನು ನಾವು ಎಷ್ಟೋ MLA ಅವ್ರ ಮನೆ ಮುಂದೆ ಹೋಗ್ಬೇಕು, ದಳ್ಳಿ ಕೊಂಡಿರ್ಬೇಕು, ತಾಲೂಕಾ ತಹಶೀಲ್ದಾರ್ಗೆ ಮನವಿ ಕೊಡಬೇಕು, ಅಲ್ಲಿ ದಳ್ಳಿ ಕೊಂಡಿರ್ಬೇಕು, ಎಲ್ಲ ರಿಜೆಕ್ಟ್ ಮಾಡ್ಲಿಕ್ಕೆ. ನಿಮ್ಮ ಹಳ್ಳಿಗಳಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕು. ಯಾರು ನಿಜವಾಗಿ ಸಾಗುವಳಿ ಮಾಡ್ತಾರೋ ಅಂಥವ್ರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ಅವರು ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ಹಳ್ಳಿಗಳಲ್ಲಿ ತಲಾಟಿಗಳು ತಿರುಗಾಡಿ ಸರ್ವೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಉದ್ದೇಶ ಏನು, ಅವರು ಯಾವಾಗಿದ್ರೂ ಒಂದು ಸಾರಿ ನಮ್ಗೆ ಹಕ್ಕುಪತ್ರ ಕೊಡಲೇಬೇಕು, ಅಲ್ಲಿವರೆಗೆ ನಾವು ಬಿಡಂಗಿಲ್ಲ, ಅದು ಎರಡನೇದು. ಆದ್ರೆ ಅವ್ರು ಏನು ಪರಿಶೀಲನೆ ಮಾಡೋ ಹೊತ್ನಾಗ ಆ ಜಮೀನು ಸಾಗುವಳಿ ಅದ ಅಥವಾ ಸಾಗುವಳಿ ಇಲ್ಲ, ಇವೆಲ್ಲ ಹಲವಾರು ಕಾನೂನುಗಳನ್ನು ಹಚ್ಚಿ ಅವ್ರು ರಿಜೆಕ್ಟ್ ಮಾಡಬೇಕು ಅನ್ನತಕ್ಕಂಥ ಪ್ರಯತ್ನದಲ್ಲಿ ಎಲ್ಲ ಅಧಿಕಾರಿಗಳು ಹೊಂಟಿದ್ದಾರೆ. ಅದ್ರ ಜೊತೆ ಸರ್ಕಾರನೂ ಮುಂದ್ಗಡೆ ಹೇಳೋದೊಂದು, ಹಿಂದ್ಗಡೆ ಮಾಡೋ ಕೆಲಸ ಒಂದು ಇನ್ನೊಂದು. ಯಾಕಂತಂದ್ರೆ ನಾವೆಲ್ಲ ಸರ್ವೆ ಮಾಡಿ ಮಾಹಿತಿಯನ್ನು ಕಳಿಸ್ಕೊಡ್ರಿ, ನಾವೆಲ್ಲರಿಗೆ ಹಕ್ಕುಪತ್ರ ಕೊಡ್ತೇವೆ ಅಂತ ಹೇಳ್ಕೊಂಡಿದ್ದೀವಿ. ಆದ್ರೆ ಹಿಂದ್ಗಡೆ ಏನು ಸರಿಯಾಗಿ ಆ ಅಧಿಕಾರಿಗಳನ್ನು ನೋಡಿ ಅದು ಸರಿಯಾಗಿ ಯಾವ ಜಮೀನದೋ, ಅರಣ್ಯ ಇಲಾಖೆದೋ, ಹುಲ್ಲುಗಾವಲದೋ, ಗೋಮಾಳದೋ, ಏನೇನು ಅದರ ಕಂದಾಯ ಇಲಾಖೆದೋ ಅವೆಲ್ಲವನ್ನ ಕೇಳಿಕೊಂಡು ಯಾವುದು ಕೊಡ್ಲಕ್ಕೆ ಬರ್ತದೆ, ಯಾವುದು ಕೊಡ್ಲಕ್ಕೆ ಬರೋದಿಲ್ಲ ಅನ್ನೋದನ್ನ ಆಮೇಲೆ ತೀರ್ಮಾನ ಮಾಡ್ತಾರೆ. ಈ ಮೇಲಿನ ಎಲ್ಲ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಎಲ್ಲ ಸಾಗುವಳಿದಾರರ ಅರ್ಜಿಗಳನ್ನು ಅಕ್ರಮ ಸಕ್ರಮ ಸಮಿತಿಯ ಮುಂದೆ ಇಟ್ಟು ಭೂಮಿಯನ್ನು ಮಂಜೂರು ಮಾಡಿ ಹಕ್ಕುಪತ್ರ ಕೊಡ್ತೀರಿ ಎಂದು ನಂಬಿ ಬರಕೊಟ್ಟ ವಿನಂತಿ ಅರ್ಜಿ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಮ್ಮ ಕಾರ್ಯಾಲಯದ ಮುಂದೆ ವಿವಿಧ ಸಂಘಟನೆಗಳ ಮುಖಾಂತರ ಧರಣಿ ಸತ್ಯಾಗ್ರಹ ಅಥವಾ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗುತ್ತದೆ ಅಂತ ಈ ಮೂಲಕ ತಿಳಿಯಪಡಿಸುತ್ತೇವೆ.